am Deepak Ji, Assistant Professor of Commerce, Government First Grade College, ಪಾವಗಡ. ನಾವು ಈ ಹಿಂದೆ ಒಂದು ವಿಡಿಯೋಲ್ಲಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ವೆಂಡರ್ ಕಂಪನಿ ಪ್ರೋಫಾರ್ಮಾ ಎಕ್ಸ್ಪ್ಲೈನ್ ಮಾಡಿದ್ವಿ. ಆ ಪ್ರೋಫಾರ್ಮಾ ಎಕ್ಸ್ಪ್ಲೈನ್ ಮಾಡಿದ್ವಿ, ಅದನ್ನು ಯಾವ ರೀತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಗಮನಿಸಿ. ಈ ಪ್ರಾಬ್ಲಮ್ ಹೇಳುತ್ತೆ, ದ ಅಸೆಟ್ಸ್ ಆಫ್ ದ ಗೋಯಿಂಗ್ ಕಂಪನಿ ಲಿಮಿಟೆಡ್ ವರ್ ಪರ್ಚೇಸ್ಡ್ ಬೈ ದ ಸರ್ವೈವಿಂಗ್ ಕಂಪನಿ ಲಿಮಿಟೆಡ್. ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಆಸ್ ಫಾಲೋಸ್. ಅಂದರೆ ಅಸೆಟ್ಸ್ ಆಫ್ ಗೋಯಿಂಗ್ ಕಂಪನಿನ ಸರ್ವೈವಿಂಗ್ ಕಂಪನಿಯವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಸರ್ವೈವಿಂಗ್ ಕಂಪನಿ ಈಸ್ ಎ ಪರ್ಚೇಸಿಂಗ್ ಕಂಪನಿ, ಗೋಯಿಂಗ್ ಕಂಪನಿ ಈಸ್ ಎ ವೆಂಡರ್ ಕಂಪನಿ. ದ ಪರ್ಚೇಸ್ ಕನ್ಸಿಡರೇಷನ್ ಹೇಳಿದ್ದೇನೆ, 3 ಪಾಯಿಂಟ್ಸ್ ಹೇಳಿದ್ದೇನೆ. ಫಸ್ಟ್ ಪಾಯಿಂಟು, ಎ ಪೇಮೆಂಟ್ ಇನ್ ಕ್ಯಾಶ್ ಅಟ್ ₹40 ಫಾರ್ ಎವ್ರಿ ಶೇರ್ ಇನ್ ದ ಗೋಯಿಂಗ್ ಕಂಪನಿ. ಅಂದರೆ ಗೋಯಿಂಗ್ ಕಂಪನಿ ಇರ್ತಕ್ಕಂಥ ಪ್ರತಿಯೊಂದು ಶೇರ್, ಫಾರ್ ಎವ್ರಿ ಶೇರ್ ಅಂದರೆ ಪ್ರತಿಯೊಂದು ಶೇರ್ಗೂ ₹40 ಕ್ಯಾಶ್ ಕೊಡ್ತಾರಂತೆ. ಗೋಯಿಂಗ್ ಕಂಪನಿ ದ ವೆಂಡರ್ ಕಂಪನಿ. ನಂಬರ್ 2, ಎ ಫರ್ದರ್ ಪೇಮೆಂಟ್ ಇನ್ ಕ್ಯಾಶ್ ಆಫ್ ₹110 ಫಾರ್ ಎವ್ರಿ ಡಿಬೆಂಚರ್ ಇನ್ ದ ಗೋಯಿಂಗ್ ಕಂಪನಿ. ಅಂದರೆ ವೆಂಡರ್ ಕಂಪನಿ ಇರ್ತಕ್ಕಂಥ ಪ್ರತಿ ಎವ್ರಿ ಡಿಬೆಂಚರ್ಗೂ ₹110 ಕ್ಯಾಶ್ ಕೊಡ್ತಾರೆ. ಮತ್ತು ನಂಬರ್ 3, an exchange of 4 shares in the surviving company limited of ₹50 each at the market value of 80 for every share in the going company. ಅಂದರೆ ಒಂದು ಶೇರ್, ಫಾರ್ ಎವ್ರಿ ಶೇರ್ ಇನ್ ದ ಗೋಯಿಂಗ್ ಕಂಪನಿ ವೆಂಡರ್ ಕಂಪನಿ 4 ಶೇರ್ನ ಕೊಡ್ತಾ ಇದ್ದಾರೆ, 50 ಈಚ್ ಅಟ್ ಎ ಮಾರ್ಕೆಟ್ ವ್ಯಾಲ್ಯೂ ಆಫ್ 80. ಫೇಸ್ ವ್ಯಾಲ್ಯೂ 50, ಮಾರ್ಕೆಟ್ ವ್ಯಾಲ್ಯೂ 80. 3 ಪಾಯಿಂಟ್ಸ್ ಕನ್ಸಿಡರೇಷನ್ ಇದೆ ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್. ಇದರಲ್ಲಿ ಪಾಯಿಂಟ್ ನಂಬರ್ 2 ಏನಿದೆ, ಫರ್ದರ್ ಪೇಮೆಂಟ್ ಡಿಬೆಂಚರ್ ವಿಚ್ ಶುಡ್ ನಾಟ್ ಬಿ ಟೇಕನ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ ಮೆಥಡ್. ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಪ್ರಕಾರ, ಎನಿ ಪೇಮೆಂಟ್ ಮೇಡ್ ಟು ಡಿಬೆಂಚರ್ ಹೋಲ್ಡರ್ಸ್ ಕ್ರೆಡಿಟರ್ಸ್ ಡಸ್ ನಾಟ್ ಫಾರ್ಮ್ ಎ ಪಾರ್ಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಹಾಗಾಗಿ ಪರ್ಚೇಸ್ ಕನ್ಸಿಡರೇಷನ್ಗೆ ಪಾಯಿಂಟ್ ನಂಬರ್ 2 ಬರೋದಿಲ್ಲ. ಪಾಯಿಂಟ್ ನಂಬರ್ 1, ಎ ಪೇಮೆಂಟ್ ಇನ್ ಕ್ಯಾಶ್ ಅಟ್ ₹40 ಫಾರ್ ಎವ್ರಿ ಶೇರ್, ಒಂದು ಶೇರಿಗೆ ₹40. ಹಾಗಾದರೆ ಎಷ್ಟು ಶೇರ್ ಇದೆ? 1000 ಶೇರ್ಸ್ ಇದೆ. 1000 ಶೇರ್ಸ್ ಇದೆ ಅಂದರೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, 1000 ಇಂಟು 40, 40,000. ಪಾಯಿಂಟ್ ನಂಬರ್ 2 ಬರೋದಿಲ್ಲ ಅಂತ ಹೇಳಿದೆ. ಪಾಯಿಂಟ್ ನಂಬರ್ 3, ಅನ್ ಎಕ್ಸ್ಚೇಂಜ್ ಆಫ್ 4 ಶೇರ್ಸ್ ಇನ್ ದ ಸರ್ವೈವಿಂಗ್ ಕಂಪನಿ ಲಿಮಿಟೆಡ್ ಆಫ್ ₹50 ಈಚ್ ಫೇಸ್ ವ್ಯಾಲ್ಯೂ ಅಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ 80 ಫಾರ್ ಎವ್ರಿ ಶೇರ್ ಇನ್ ದ ಗೋಯಿಂಗ್ ಕಂಪನಿ. ಒಂದು ಶೇರ್ಗೆ 4 ಕೊಡ್ತಾನೆ. ಎಷ್ಟು ಶೇರ್ಸ್ ಇತ್ತು? 1000. ಹಾಗಾದರೆ 1000 ಇಂಟು ಫಾರ್ ಎವ್ರಿ ಶೇರ್ ದೇ ಆರ್ ಇಶ್ಯೂಯಿಂಗ್ 4/1. ಫಾರ್ ಎವ್ರಿ ಶೇರ್ ಅಂತಕ್ಕಂಥದ್ದು ಡಿನಾಮಿನೇಟರ್ ಆಗುತ್ತೆ. ಎಷ್ಟು ಶೇರ್ಸ್ ಕೊಡ್ತಾ ಇದ್ದಾರೆ, ಇಶ್ಯೂ ಮಾಡ್ತಾ ಇದ್ದಾರೆ, ನ್ಯೂಮರೇಟರ್ ಆಗುತ್ತೆ, ಇಂಟು ಮಾರ್ಕೆಟ್ ವ್ಯಾಲ್ಯೂ 80. ಹಾಗಾದರೆ 1000 ಇಂಟು 4000 ಶೇರ್ಸ್ ಆಯಿತು. 80 ಅಂದರೆ 3,20,000 ಆಯಿತು. ಹಾಗಾದರೆ ಪರ್ಚೇಸ್ ಕನ್ಸಿಡರೇಷನ್ ಈ ರೀತಿ ಆಗುತ್ತೆ. ಕನ್ಕ್ಲೂಡ್, 1 in the form of cash 40,000, in the form of equity share 4,000 equity shares of ₹50 each at a market price of 80 per share, 3,20,000, total 3,60,000 ಪರ್ಚೇಸ್ ಕನ್ಸಿಡರೇಷನ್ ಆಯಿತು ನೆಟ್ ಪೇಮೆಂಟ್ ಮೆಥಡಲ್ಲಿ. ಹಾಗಾದರೆ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಟ್ ಪೇಮೆಂಟ್ ಮೆಥಡಲ್ಲಿ ಏನು ಪರ್ಚೇಸ್ ಕನ್ಸಿಡರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನು ಆಗಿರುತ್ತೆ. ಇದೆಲ್ಲ ಆಲ್ರೆಡಿ ನೀವು ಮೆಥಡ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನಲ್ಲಿ ನೀವು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿರ್ತೀರ. ಇನ್ನು ಲೆಡ್ಜರ್ ಅಕೌಂಟ್ ಅಂತ ಬಂದಾಗ, ಲೆಡ್ಜರ್ ಅಕೌಂಟ್ ನಾವು ಯೂಶಲಿ ಮಿನಿಮಮ್ 4 ಅಕೌಂಟ್ ಗ್ಯಾರಂಟಿ ಪ್ರಿಪೇರ್ ಮಾಡ್ತೀವಿ. ಒಂದು ರಿಯಲೈಸೇಷನ್ ಅಕೌಂಟ್, ನಂಬರ್ 2 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ನಂಬರ್ 3 ಪರ್ಚೇಸಿಂಗ್ ಕಂಪನಿ ಅಕೌಂಟ್, ನಂಬರ್ 4 ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು ಇಫ್ ನೆಸೆಸಿಟಿ ಇದ್ದರೆ ಪ್ರಿಪೇರ್ ಮಾಡ್ತೀವಿ. ಹಾಗಾದರೆ ಮೊದಲು ರಿಯಲೈಸೇಷನ್ ಅಕೌಂಟ್ ನೋಡ್ಕೊಳ್ಳಿ. ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಇರೋದೆಲ್ಲ ಡೆಬಿಟ್ ಸೈಡಿಗೆ ಬರುತ್ತೆ, ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್. ಫಿಕ್ಟಿಷಿಯಸ್ ಅಸೆಟ್ ಯಾವುದಾದ್ರು ಇದೆಯಾ ನೋಡಿ? ಯಾವುದೂ ಇಲ್ಲ. ಹಾಗಾದರೆ ಫಿಕ್ಟಿಷಿಯಸ್ ಅಸೆಟ್ಸ್ ಯಾವುದೂ ಇಲ್ಲ. ಮತ್ತು ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬಂದಾಗ, ಇಫ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಟೇಕನ್ ಓವರ್ ಬೈ ಪರ್ಚೇಸಿಂಗ್ ಕಂಪನಿ, then it should be transferred to realization account. If cash and bank not taken over by a purchasing company, it should not be transferred to realization account. ಹಾಗಾದ್ರೆ ಇಲ್ಲಿ
ನಮಗೆ ಪ್ರಾಬ್ಲಮಲ್ಲಿ ಅಸೆಟ್ಸ್ನ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ಹೇಳಿದೆ, ಅಸೆಟ್ಸ್ ಆಫ್ ಗೋಯಿಂಗ್ ಕಂಪನಿ ಲಿಮಿಟೆಡ್ ವರ್ ಪರ್ಚೇಸ್ಡ್ ಬೈ ಸರ್ವೈವಿಂಗ್ ಕಂಪನಿ. ಎಲ್ಲ ಅಸೆಟ್ಸ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಸೆಟ್ಸು ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅರ್ಥ ನಾವು ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕು ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ ಅಸೆಟ್ಟಿಂದ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ಗೆ ಬುಕ್ ವ್ಯಾಲ್ಯೂಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಬಿಲ್ಡಿಂಗ್, ಮೆಷಿನರಿ, ಸ್ಟಾಕ್, ಡೇಟಾ, ಬ್ಯಾಂಕ್ ಇದೆ. ಡೆಬಿಟ್ ಸೈಡ್ ಟು ಬಿಲ್ಡಿಂಗ್, ಟು ಮೆಷಿನರಿ, ಟು ಸ್ಟಾಕ್, ಟು ಡೇಟಾ, ಟು ಬ್ಯಾಂಕ್, ಅಮೌಂಟ್, ಬುಕ್ ವ್ಯಾಲ್ಯೂ. ಇನ್ನು ಲಯಬಿಲಿಟಿ ಅಂತ ಬಂದಾಗ ಔಟ್ಸೈಡ್ ಲಯಬಿಲಿಟಿ ಅಥವಾ ಎಕ್ಸ್ಟರ್ನಲ್ ಲಯಬಿಲಿಟಿ ತೊಗೊಬೇಕು. ಔಟ್ಸೈಡ್ ಅಥವಾ ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಬಂದಾಗ ಇಲ್ಲಿರ್ತಕ್ಕಂಥದ್ದು ಡಿಬೆಂಚರ್ ಇದೆ, ದೆನ್ ಕ್ರೆಡಿಟಾರ್ಸ್ ಇದೆ, ವರ್ಕ್ಮೆನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇದೆ. ಹಾಗಾದರೆ ನಾವು ರಿಯಲೈಸೇಷನ್ ಅಕೌಂಟ್ ಏನೇ ತಗೊಳ್ಳಿ, ನಾವು ಬುಕ್ ವ್ಯಾಲ್ಯೂಸ್ ತಗೊಳ್ತಕ್ಕಂಥದ್ದು ಲಯಬಿಲಿಟಿ ಅಂದರೆ ವೈಸ್ ವರ್ಸ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ ಬೈ ಕ್ರೆಡಿಟಾರ್ಸ್ ಅಕೌಂಟ್, ಬೈ ಡಿಬೆಂಚರ್ ಅಕೌಂಟ್, ಬೈ ವರ್ಕ್ಮೆನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಹಾಗಾಗಿ ಈ ಲಯಬಿಲಿಟಿಯಲ್ಲಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರ್ತಕ್ಕಂಥ ಯಾವ ಐಟಮು ಕೂಡ ರಿಯಲೈಸೇಷನ್ ಅಕೌಂಟ್ ಹೋಗೋದಿಲ್ಲ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರ್ತಕ್ಕಂಥದ್ದು ಮತ್ತು ಫಿಕ್ಟಿಷಿಯಸ್ ಅಸೆಟ್ ಏನಾದರೂ ಅಸೆಟಲ್ಲಿದ್ದರೆ ಅವೆಲ್ಲ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾದರೆ ಅಸೆಟ್ ಟ್ರಾನ್ಸ್ಫರ್ ಆಯಿತು, ಲಯಬಿಲಿಟಿ ಟ್ರಾನ್ಸ್ಫರ್ ಆಯಿತು. ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ನೀವು ಬೈ ಪರ್ಚೇಸಿಂಗ್ ಕಂಪನಿ ಬರೆದ್ಬಿಡಿ. ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, ಇಲ್ಲಿ ಪರ್ಚೇಸಿಂಗ್ ಕಂಪನಿ ಸರ್ವೈವಿಂಗ್ ಕಂಪನಿ, ಹಾಗೆ ಬೈ ಸರ್ವೈವಿಂಗ್ ಕಂಪನಿ 3,60,000 PC ಡ್ಯೂ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂಗೆ ನೀವು ಅಮೌಂಟ್ ಬರೆದ್ಬಿಡಿ. ಹಾಗಾದರೆ ಒಂದು ಅಸೆಟ್ ಟ್ರಾನ್ಸ್ಫರ್ ಆಯಿತು, ಬುಕ್ ವ್ಯಾಲ್ಯೂ, ಲಯಬಿಲಿಟಿ ಟ್ರಾನ್ಸ್ಫರ್ ಆಯಿತು, ಬುಕ್ ವ್ಯಾಲ್ಯೂ, ದೆನ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಬೈ ಸರ್ವೈವಿಂಗ್ ಕಂಪನಿ ಅಂದರೆ ಪರ್ಚೇಸಿಂಗ್ ಕಂಪನಿ ಹೆಸರು ಬರೆದಿದ್ದೀರಾ. ಇದು ಆಗ್ತಾ ಇದ್ದ ಹಾಗೆ ನೀವು ಪ್ರಾಬ್ಲಮ್ ಗಮನಿಸಿ, ಸೇಲ್ ಆಫ್ ಅಸೆಟ್ ನಾಟ್ ಟೇಕನ್ ಓವರ್ ಬೈ ಪರ್ಚೇಸಿಂಗ್ ಕಂಪನಿ ಇದೆಯಾ? ಯಾವುದಾದ್ರು ಅಸೆಟ್ ತೊಗೊಂಡೋಗಿಲ್ಲ ಅಂದರೆ ಸೇಲ್ ಮಾಡಿದ್ದಾನೆ. ಇಲ್ಲಿ ಪ್ರಾಬ್ಲಮಲ್ಲಿ ಎಲ್ಲ ಅಸೆಟು ತೊಗೊಂಡೋಗ್ಬಿಟ್ಟಿದ್ದಾನೆ, ಎಲ್ಲ ಅಸೆಟು ತೊಗೊಂಡೋಗ್ಬಿಟ್ಟಿದ್ದಾನೆ, ಯಾವುದು ಸೇಲ್ ಮಾಡ್ತಾ ಇಲ್ಲ. ನಂಬರ್ 1. ನಂಬರ್ 2, ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ತೊಗೊಳಕ್ಕಿಂತ ಮುಂಚೆ ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ ಬೈ ಎ ಪರ್ಚೇಸಿಂಗ್ ಕಂಪನಿ. ಇಲ್ಲಿರೋ ಲಯಬಿಲಿಟಿ ಎಲ್ಲ ಆಲ್ರೆಡಿ ಈಸ್ ಟೇಕಿಂಗ್ ಓವರ್. ಹಾಗಾಗಿ ಸೇಲ್ ಆಫ್ ಅಸೆಟ್ ನಾಟ್ ಟೇಕನ್ ಓವರ್ ಬೈ ಎ ಪರ್ಚೇಸಿಂಗ್ ಕಂಪನಿ, ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ ಬೈ ಪರ್ಚೇಸಿಂಗ್ ಕಂಪನಿ ಯಾವುದೂ ಕೂಡ ನಮಗೆ ಪ್ರಾಬ್ಲಮಲ್ಲಿ ಮೆನ್ಷನ್ ಆಗಿಲ್ಲ. ಯಾಕಂದರೆ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ಹಾಗಾಗಿ ಆ ಐಟಮ್ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಬರೋದಿಲ್ಲ. ಆ್ಯಂಡ್ ಇವನ್ ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಇದೆಯಾ ಅಂತ ಪ್ರಾಬ್ಲಮಲ್ಲಿ ನೋಡಿದ್ರೆ ಆ ಐಟಮು ಕೂಡ ಇಲ್ಲ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ವೆಂಡಾ ಕಂಪನಿ ಕೊಟ್ಟಿಲ್ಲ, ಹಾಗಾದರೆ ಆ ಐಟಮು ರಿಯಲೈಸೇಷನ್ ಅಕೌಂಟ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಯಾವುದ್ರ ಬಗ್ಗೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಾ ಅಂತ ನೋಡೋಕೆ ಹೋಗ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ. ಹಾಗಾದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ ಅಂದಮೇಲೆ ಆ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಇನ್ಕಾರ್ಪೊರೇಟ್ ಆಗೋದಿಲ್ಲ. ಹಾಗಾದರೆ ಅವ್ಯಾವು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡಿ. ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತೀರಾ, ಆಲ್ರೆಡಿ ಎಲ್ಲ ಐಟಮ್ಸ್ ತೊಗೊಂಡಿದ್ದೀವಿ, ಟೋಟಲ್ ಹಾಕ್ಕೊಳ್ಳಿ. ಕ್ರೆಡಿಟ್ ಸೈಡ್ ಜಾಸ್ತಿ ಕಾಣಿಸ್ತಾ ಇದೆ, 5 lakh ಟೋಟಲ್ ಹಾಕ್ಕೊಳ್ಳಿ. ಹಾಗೆಂದಾಗಿ ಉಳಿದೋದೆಲ್ಲ ಲೆಸ್ ಮಾಡಿ, ಬ್ಯಾಲೆನ್ಸ್ 70,000 ಬರುತ್ತೆ. ಆ 70,000 ಇಸ್ ಎ ಪ್ರಾಫಿಟ್. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಡಿಮೆ ಇದ್ದರೆ ಪ್ರಾಫಿಟ್, ವೈಸ್ ವರ್ಸಾರೆ ಲಾಸ್. ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದೆ, ಲಾಸ್. ಇಲ್ಲಿ ಏನಾಗಿದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ ನೋಡಿ ಗಮನಿಸಿ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ, ಬ್ಯಾಲೆನ್ಸ್ 70,000 ಪ್ರಾಫಿಟ್ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಆಗ ರಿಯಲೈಸೇಷನ್ ಅಕೌಂಟ್ ಇಷ್ಟ, ವೆರಿ ಸಿಂಪಲ್. ಇನ್ನು ನೆಕ್ಸ್ಟ್ ಯಾವ್ದು ಮಾಡ್ತೀರಾ? ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಬೇಕಾದ್ರೆ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಮೊದಲು ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಐಟಮ್ ಬಿಟ್ಟಿದ್ದೀವೋ ಅದನ್ನೆಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಐಟಮ್ ಬಿಟ್ಟಿದ್ದೀವಿ ಅಂತ ಗಮನಿಸ್ಕೊಳ್ಳೋಣ. ಯಾವ ಐಟಮ್ ಬಿಟ್ಟಿದ್ದೀವಿ ಅಂದರೆ ನೋಡಿ, ಅಸೆಟಲ್ಲೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ, ಫಿಕ್ಟಿಷ್ ಅಸೆಟ್ ಯಾವುದಿಲ್ಲ. ಲಯಬಿಲಿಟಿಯಲ್ಲಿ ಯಾವ್ಯಾವ ಬಿಟ್ಟಿದ್ವಿ? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, P&L. ಹಾಗಾದರೆ ಅದಾಗಿಂದಾಗೆ ಕ್ರೆಡಿಟ್ ಸೈಡ್ ಬಂತು ನೋಡಿ. ಬೈ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತಲೂ ಬರಿಬೋದು, ತೊಂದರೆ ಇಲ್ಲ. ಬೈ ರಿಸರ್ವ್ಸ್ ಅಕೌಂಟ್, ಬೈ ಪ್ರಾಫಿಟ್ ಲಾಸ್ ಅಕೌಂಟ್, ಬುಕ್ ವ್ಯಾಲ್ಯೂ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ. ಫಿಕ್ಟಿಷ್ ಅಸೆಟ್ ಇದ್ದರೆ ಡೆಬಿಟ್ ಸೈಡ್ ಬಂದಿರೋದು, ಆಗಿಂದಾಗೆ ಅಸೆಟ್ಟಿಂದ ಡೆಬಿಟ್ ಸೈಡ್ ಬಂದಿರೋದು, ಯಾವುದೂ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ರಿಯಲೈಸೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಟ್ರಾನ್ಸ್ಫರ್ ಮಾಡಿಬಿಡಿ.
ರಿಯಲೈಸೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಟ್ರಾನ್ಸ್ಫರ್ ಮಾಡಿ ಅಂದಾಗ ಪ್ರಾಫಿಟ್ ಇದೆ, ಹಾಗಾದ್ರೆ ಇಲ್ಲಿ ಡೆಬಿಟ್ ಆದರೆ ಇಲ್ಲಿ ಕ್ರೆಡಿಟ್. ನೋಡಿ ಇಲ್ಲಿ ಟು ಈಕ್ವಿಟಿ ಶೇರ್ಸ್ ಅಕೌಂಟ್ ಅಂತ ಬರೆದಿದ್ದೀರಾ, ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಅಂದರೆ ರಿಯಲೈಸೇಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ 70,000. ಹಾಗಾದ್ರೆ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಪೇಮೆಂಟ್ ಟು ಈಕ್ವಿಟಿ ಶೇರ್ಸ್. ಪೇಮೆಂಟ್ ಈಕ್ವಿಟಿ ಶೇರ್ಸ್ ಹೆಂಗೆ ಗೊತ್ತಾಗುತ್ತೆ? ನೀವು ಮೋಡ್ ಆಫ್ ಪೇಮೆಂಟ್ ನೋಡಿ. ಇಲ್ಲಿ ನೆಟ್ ಪೇಮೆಂಟ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮತ್ತು ಮೋಡ್ ಆಫ್ ಪೇಮೆಂಟ್ ಎರಡೂ ಒಂದೇ ಆಗಿರುತ್ತೆ. ಹಾಗಾಗಿ ನಾವು ಕ್ಯಾಶಲ್ಲಿ ಕೊಟ್ಟಿದ್ದೀವಿ, ಈಕ್ವಿಟಿ ಶೇರ್ಸಲ್ಲಿ ಕೊಟ್ಟಿದ್ದೀವಿ. ಟು ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ, ಅಂದರೆ ಪರ್ಚೇಸಿಂಗ್ ಕಂಪನಿ ಹೆಸರು ಬರೀಬೇಕು. ಯಾಕಂದರೆ ಟು ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ತೀವಿ. ಹಾಗಾಗಿ ಟು ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ 3,20,000 ಟು ಬ್ಯಾಂಕ್ ಅಂತ ಬರೀರಿ. ಕ್ಯಾಶ್ ಆರ್ ಬ್ಯಾಂಕ್ ಇಂಟರ್ಚೇಂಜಬಲ್ ಯೂಸ್ ಮಾಡ್ತೀವಿ. ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಂಕ್ ಕೊಟ್ಟಿದ್ರೆ ಬ್ಯಾಂಕ್ ಅಂತ ನೀವು ಮೆನ್ಷನ್ ಮಾಡಿ. ಆದರೆ ಟು ಬ್ಯಾಂಕ್ ಅಕೌಂಟ್ ಸಮ್ ಟೈಮ್ ಏನಾಗುತ್ತೆ, ಈ ಟು ಬ್ಯಾಂಕ್ ಅಕೌಂಟ್ ಅದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಅದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಹಾಕೊಳ್ಳಿ. ಮೊದಲು ಈಕ್ವಿಟಿ ಶೇರ್ಸ್ ಇನ್ ಸರ್ವಿಂಗ್ ಕಂಪನಿ ಬರೀರಿ, ಉಳಿದಿರೋ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಬ್ಯಾಂಕ್ ಬರಬೇಡಿ, ಬೆಟರ್ ಅದು. ಹಾಗಾದರೆ ಟೋಟಲ್ ಹಾಕೊಳ್ಳಿ, ಟ್ಯಾಲಿ ಆಯಿತು. ವೆರಿ ಸಿಂಪಲ್. ಈಕ್ವಿಟಿ ಶೇರ್ಸ್ ಅಕೌಂಟ್ ಹೆಂಗೆ ಮಾಡಿದ್ದು? ಬ್ಯಾಲೆನ್ಸ್ ಶೀಟಲ್ಲಿ ರಿಯಲೈಸೇಷನ್ ಅಕೌಂಟ್ಗೆ ಯಾವ್ಯಾವ ಅಮೌಂಟ್ ಹೋಗೋದಿಲ್ಲೋ ಅವೆಲ್ಲ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಹೋಯಿತು. ಅಂದರೆ ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಡೆಬಿಟ್ ಸೈಡ್ ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಇರತಕ್ಕಂತೆಲ್ಲ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಹಾಗಾದರೆ ರಿಯಲೈಸೇಷನ್ ಪ್ರಾಫಿಟ್ ಆರ್ ಲಾಸ್ ಟ್ರಾನ್ಸ್ಫರ್ ಮಾಡಿ, ದೆನ್ ಪೇಮೆಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ದಟ್ಸ್ ಇಟ್. ಇಷ್ಟು ಮಾಡಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮುಗಿದೋಯ್ತು. ದೆನ್ ನಂಬರ್ 3 ಪರ್ಚೇಸಿಂಗ್ ಕಂಪನಿ. ಯಾವುದು? ಸರ್ವೈವಿಂಗ್ ಕಂಪನಿ ಅಕೌಂಟ್. ನೀವು ಮಾಡಬೇಕಾದ್ರೆ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಮಾಡಬೇಕಾದ್ರೆ ಹಿಂದಿನ 2 ಅಕೌಂಟ್ ನೋಡಿ, ಎಲ್ಲರೂ ಪರ್ಚೇಸಿಂಗ್ ಕಂಪನಿ ಬರೆದಿದ್ರು. ಅಂದರೆ ಇಲ್ಲಿ ಸರ್ವೈವಿಂಗ್ ಕಂಪನಿ ಇದೆಯಾ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ರಿಯಲೈಸೇಷನ್ ಅಕೌಂಟ್ ನೋಡಿ, ಇಲ್ಲಿ ಬರೆದಿವಿ ಕ್ರೆಡಿಟ್ ಸೈಡ್, ಇಲ್ಲಿ ಕ್ರೆಡಿಟ್ ಆದರೆ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟಿಂದ ಬರ್ತಾ ಇದೆ 3,60,000. ಇದು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಈ ಐಟಮ್, ಈ ಅಮೌಂಟ್ ಯಾವುದು ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಹಾಗಾದರೆ ಡ್ಯೂ ಇಲ್ಲ ಆಯಿತು ಅಂದರೆ ಕ್ರೆಡಿಟ್ ಸೈಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ರಿಸಿಟ್. ಪರ್ಚೇಸ್ ಕನ್ಸಿಡರೇಷನ್ ರಿಸಿಟ್ ಯಾವುದು? ಅಗೇನ್ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್. ಹಾಗಾದರೆ ಬೈ ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ. ಬೈ ಬ್ಯಾಂಕ್ 40,000 ಕೊಟ್ಟಿದ್ವಿ, ಬೈ ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ 3,60,000, 3,20,000 ಇದೆ. ನೀವೆರಡು ಟೋಟಲ್ ಹಾಕೊಳ್ಳಿ, 3,60,000 ಆಯಿತು. ಅಂದರೆ ಪರ್ಚೇಸಿಂಗ್ ಕಂಪನಿ ವೆರಿ ಸಿಂಪಲ್. ಏನು ಅಂದರೆ ಒಂದು ಟ್ರಾನ್ಸ್ಫರ್ ಪಿ ಸಿ ಡ್ಯೂ, ದೆನ್ ಪಿ ಸಿ ಸಿ ಟೋಟಲ್ ಟ್ಯಾಲಿ. ದೆನ್ ಲಾಸ್ಟ್ ನಂಬರ್ 4 ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ. ಬನ್ನಿ, ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ ಬರಬೇಕಾದ್ರೆ ಹಿಂದಿನ ಅಕೌಂಟಲ್ಲಿ ನೋಡಿ, ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ ಎಲ್ಲಿದೆ? ರಿಯಲೈಸೇಷನ್ ಅಕೌಂಟಲ್ಲಿ ಇದೆಯಾ? ಗಮನಿಸಿ, ಇಲ್ಲ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಇದೆಯಾ? ನೋಡಿ, ಇಲ್ಲಿದೆ ಡೆಬಿಟ್ ಸೈಡಲ್ಲಿ, ಅಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್. ಎಷ್ಟು ಅಮೌಂಟ್ ಇದೆ? 3,20,000. ಅಷ್ಟೇ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ನಾಟ್ ಟೋಟಲ್ ಪಿ ಸಿ, ನಾಟ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಎಷ್ಟು ಅಮೌಂಟ್ ಈಕ್ವಿಟಿ ಶೇರ್ಸ್ ಕೊಟ್ಟಿದೆ ಅಷ್ಟು ಮಾತ್ರ. ದೆನ್ ಪರ್ಚೇಸಿಂಗ್ ಕಂಪನಿ ಇದೆಯಾ? ಅಲ್ಲಿ ಕ್ರೆಡಿಟ್, ಇಲ್ಲಿ ಡೆಬಿಟ್ ಟು ಸರ್ವೈವಿಂಗ್ ಕಂಪನಿ. ಇದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಂದ ಬರ್ತಾ ಇದೆ, ಹಾಗೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಂದ ಬರೀರಿ. ಇಲ್ಲಿ ಸರ್ವೈವಿಂಗ್ ಕಂಪನಿಯಿಂದ ಬರ್ತಾ ಇದೆ ಕ್ರೆಡಿಟ್ ಸೈಡಿಂದ ಡೆಬಿಟ್ ಸೈಡ್ಗೆ, ಟು ಸರ್ವೈವಿಂಗ್ ಕಂಪನಿಯಿಂದ ಬರೀರಿ 3,20,000 ಟ್ಯಾಲಿ. ಯಾವ ಅಕೌಂಟಿಂದ ಬರ್ತಾ ಇದೆ ಆ ಅಕೌಂಟ್ ಮೆನ್ಷನ್ ಮಾಡಬೇಕು. ಹಾಗಾದರೆ ಡೆಬಿಟ್ ಕ್ರೆಡಿಟ್ ಡೆಬಿಟು ಅಮೌಂಟ್ ಅಕೌಂಟ್ ಟ್ಯಾಲಿ ಆಯಿತು. ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ ಅಕೌಂಟ್ ಅಂದರೆ ಅರ್ಥ ಈಕ್ವಿಟಿ ಶೇರ್ಸ್ ಎಷ್ಟು ಪೇಮೆಂಟ್ ಮಾಡಿದರೆ ಅಷ್ಟು ಮಾತ್ರ ತೊಗೊಬೇಕು, ನಾಟ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ನಾಪ್ತಾರೆ. ದೆನ್ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್. ಇಫ್ ಇಟ್ ರಿಕ್ವೈರ್ಸ್ ಪ್ರಿಪೇರ್ ಮಾಡಿ, ಅದರ್ವೈಸ್ ನೆಸೆಸಿಟಿ ಇಲ್ಲ. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಫಸ್ಟ್ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟಲ್ಲಿರೋ ಬ್ಯಾಂಕ್ 35,000 ಇದೆ, ತಗೊಳ್ಳಿ. ಬ್ಯಾಂಕ್ ಇಸ್ ಅನ್ ಅಸೆಟ್ ಶೋಯಿಂಗ್ ಎ ಡೆಬಿಟ್ ಬ್ಯಾಲೆನ್ಸ್, ದೇರ್ಫೋರ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 35,000. ಸರಿನಾ ಹೇಳ್ತಾ ಇರೋದು? ದೆನ್ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿ ಡೆಬಿಟ್, ಅಲ್ಲಿ ಕ್ರೆಡಿಟ್. ಬೈ ರಿಯಲೈಸೇಷನ್ ಅಕೌಂಟ್ 35,000. ಒಂದು ಅಸೆಟ್ ಶೋಯಿಂಗ್ ಎ ಡೆಬಿಟ್ ಬ್ಯಾಲೆನ್ಸ್ ಶೀಟಲ್ಲಿರೋ ಅಮೌಂಟ್ ಬರೀರಿ, ರಿಯಲೈಸೇಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ. ಅದಾದಮೇಲೆ ಏನು ಮಾಡಬೇಕು? ಹಿಂದಿನ ಅಕೌಂಟು ನೋಡಿ, ರಿಯಲೈಸೇಷನ್ ಅಕೌಂಟ್ ಇಲ್ಲೇನಾದ್ರು ಬ್ಯಾಂಕ್ ಇದೆಯಾ? ಅಲ್ಲೇ ಟ್ರಾನ್ಸ್ಫರ್ ಆಗೋಯ್ತು. ಅದು ಬಿಟ್ಟು ಬೇರೆ ಇದೆಯಾ? ಇದ್ರೆ ಟ್ರಾನ್ಸ್ಫರ್ ಮಾಡಿ. ಕೆಲವೊಂದ್ಸಲಿ ಮೆನ್ಷನ್ ಆಗಿದೆ ಸೇಲ್ ಆಫ್ ಅಸೆಟ್, ಪೇಮೆಂಟ್ ಆಫ್ ಲಯಬಿಲಿಟಿ, ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್,
ಇದರ ಇರುತ್ತೆ, ಅವಾಗ ಟ್ರಾನ್ಸ್ಫರ್ ಮಾಡಿ. ಡೆಬಿಟ್ ಇದೆ ಕ್ರೆಡಿಟು, ಕ್ರೆಡಿಟ್ ಇದೆ ಡೆಬಿಟ್, ಟ್ರಾನ್ಸ್ಫರ್ ಮಾಡಿ. ಅಲ್ಲಿ ಯಾವುದೂ ಇಲ್ಲ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಇದೆಯಾ ನೋಡಿದೆ, ಟು ಕ್ಯಾಶ್ ಆರ್ ಬ್ಯಾಂಕ್, ಅಲ್ಲಿ ಡೆಬಿಟ್, ಅಲ್ಲಿ ಕ್ರೆಡಿಟ್. ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 40,000 ಇದೆ. ಇಲ್ಲಿ ಇದೆಯಾ ಕ್ರೆಡಿಟ್ ಸೈಡಲ್ಲಿ? ಇಲ್ಲ. ದೆನ್ ಸರ್ವೈವಿಂಗ್ ಕಂಪನಿಯಲ್ಲಿ ಇದೆಯಾ ನೋಡಿ, ಕ್ರೆಡಿಟ್ಸ್ಗಳಿದೆ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಅಲ್ಲಿ ಕ್ರೆಡಿಟಲ್ಲಿ ಡೆಬಿಟ್ ಟು ಸರ್ವೈವಿಂಗ್ ಕಂಪನಿ 40,000. ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ ಇದೆಯಾ? ಇಲ್ಲ. ಹಾಗಾದರೆ ಟೋಟಲ್ ಹಾಕೊಳ್ಳಿ, ಟ್ಯಾಲಿ ಆಗುತ್ತೆ. ಸೊ ಇಷ್ಟು ನೀವು ಸಿಂಪಲಾಗಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ವೆಂಡರ್ ಕಂಪನಿ ಪ್ರಿಪೇರ್ ಮಾಡಬೇಕಾಗಿರ್ತಕ್ಕಂಥದ್ದು. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಥ್ಯಾಂಕ್ ಯು.